ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಡಾಕ್ಟರ್ ಸುನಯನ, ಯೋಗ ಮತ್ತು ಪ್ರಕೃತಿ ಚಿಕಿತ್ಸಾ ವೈದ್ಯೆ. ಮರಳಿ ಪ್ರಕೃತಿಗೆ ಕಾರ್ಯಕ್ರಮಕ್ಕೆ ಸ್ವಾಗತ. ಇತ್ತೀಚಿನ ದಿನಗಳಲ್ಲಿ ಈ ಒಂದು ಸಾಧಾರಣವಾದಂತಹ ಕಾಯಿಲೆಗಳಿಗಿಂತ ಮನೋದೈಹಿಕ ಕಾಯಿಲೆಗಳು ಜಾಸ್ತಿಯಾಗಿವೆ. ಮನೋದೈಹಿಕ ಕಾಯಿಲೆಗಳು ಅಥವಾ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂದರೆ ಏನು ಅನ್ನುವಂಥದ್ದನ್ನು ನಾವಿವತ್ತು ನೋಡುವ. ನಾನು ತುಂಬ ಸಂಚಿಕೆಗಳಲ್ಲಿ ಹೇಳ್ತಾ ಇದ್ದೆ, ಈ ಒಂದು ಮನುಷ್ಯ ದೇಹ ಅನ್ನುವಂಥದ್ದು ಕೇವಲ ಈ ಫಿಸಿಕಲ್ ಬಾಡಿ ಅಥವಾ ನಮಗೆ ಕಾಣುವಂತಹ ಕೈಕಾಲು, ದೇಹ, ತಲೆ ಇದಕ್ಕೆ ಸೀಮಿತವಾಗಿಲ್ಲ. ಅದು ಅಲ್ಲದೆ ಇನ್ನೂ ಕೂಡ ಕೆಲವು ಶೀಟ್ಗಳು ಅಥವಾ ಕೋಶಗಳು ನಮ್ಮ ದೇಹದಲ್ಲಿ ಇದ್ದಾವೆ. ಒಂದು ಈ ಅನ್ನಮಯ ಕೋಶ ಅನ್ನುವಂಥದ್ದು, ಅಂದರೆ ನಮ್ಮ ದೇಹದಲ್ಲಿ ಅಂದರೆ ದೇಹ ಅಂದರೆ ಕಾಣುವಂಥ ಫಿಸಿಕಲ್ ಬಾಡಿ ಅಥವಾ ಫಿಸಿಕಲ್ ಶೀಟ್ ಅಂತ. ಇನ್ನು ಬರುವಂಥದ್ದು ಅದಕ್ಕಿಂತ ಸೂಕ್ಷ್ಮವಾಗಿರುವಂಥದ್ದು ಪ್ರಾಣಮಯ ಕೋಶ ಅನ್ನುವಂಥದ್ದು. ಅಂದರೆ ಅದು ವೈಟಲ್ ಶೀತ್ ಅಂತ ಹೇಳ್ತಾರೆ. ನಮ್ಮ ಇಡೀ ದೇಹದಲ್ಲಿ ಪ್ರತಿಯೊಂದು ಅಣುವಿನಲ್ಲಿ ಕೂಡ ಪ್ರಾಣದ ಚಲನೆ ಇರ್ತದೆ. ಪ್ರಾಣ ಅನ್ನುವಂಥದ್ದು ನಮ್ಮ ದೇಹದಲ್ಲಿರುವಂತಹ ವೈಟಾಲಿಟಿ ಅಥವಾ ಪ್ರಾಣಶಕ್ತಿ, ಅಂದರೆ ಅದೊಂಥರ ಬ್ಯಾಟ್ರಿಯ ಹಾಗೆ. ನಮ್ಮ ದೇಹ ಅಥವಾ ಲೈಫ್ ಸ್ಪ್ಯಾನ್ ಏನಿರ್ತದೆ ಅಥವಾ ಇಮ್ಯುನಿಟಿ ಅದನ್ನೆಲ್ಲ ಮೇಂಟೈನ್ ಮಾಡುವಂತಹ ಒಂದು ಬ್ಯಾಟ್ರಿ ಅಂತ ಹೇಳಬಹುದು. ನಮ್ಮ ದೇಹದಲ್ಲಿ ಇರುವಂತಹ ಆ ಒಂದು ಪ್ರಾಣ ಅಥವಾ ವೈಟಾಲಿಟಿ ಅದನ್ನು ಅಂದರೆ ಪ್ರಾಣಮಯ ಕೋಶ ಅಥವಾ ವೈಟಲ್ ಶೀತ್ ಅಂತ ಹೇಳ್ತಾರೆ. ಅದಕ್ಕಿಂತ ಸೂಕ್ಷ್ಮವಾಗಿರುವಂಥದ್ದು ಮನೋಮಯ ಕೋಶ, ಅಂದರೆ ಅದೊಂಥರ ಮೆಂಟಲ್ ಅಥವಾ ಸೈಕಲಾಜಿಕಲ್ ಶೀಟ್ ಅನ್ನುವಂಥದ್ದು. ಅದು ಬಂಡಲ್ ಆಫ್ ಥಾಟ್ಸ್, ಅಂದರೆ ನಮ್ಮ ಮನಸ್ಸಲ್ಲಿರುವಂತಹ ಆಲೋಚನೆಗಳಿರಬಹುದು, ಎಮೋಷನ್ಸ್ ಇರಬಹುದು, ಅವೆಲ್ಲ ಕೂಡ ಮನಸ್ಸಿಗೆ ಸಂಬಂಧಪಟ್ಟದ್ದು, ಆದರೆ ಮನೋಮಯ ಕೋಶಕ್ಕೆ ಸಂಬಂಧಪಟ್ಟಿರುವಂಥದ್ದು. ತದನಂತರ ಬರುವಂಥದ್ದು ಸೂಕ್ಷ್ಮವಾಗಿರುವಂಥದ್ದು ವಿಜ್ಞಾನಮಯ ಕೋಶ ಅಥವಾ ಇಂಟಲೆಕ್ಚುವಲ್ ಶೀಟ್ ಅಂತ. ಅಂದರೆ ನಮ್ಮ ಮನಸ್ಸಲ್ಲೇ ಅಥವಾ ಮನಸ್ಸಿನಿಂದ ಒಳಗಡೆ, ಅಂದರೆ ಸೂಕ್ಷ್ಮವಾಗಿ ನೋಡಿದರೆ ನಮ್ಮೊಳಗೆ ಈ ನಾಲೆಜ್ ಅಥವಾ ಜ್ಞಾನವನ್ನು ನಾವು ವೃದ್ಧಿ ಮಾಡಿಕೊಳ್ಳುವಂತಹ ಒಂದು ಕೋಶ ಇಂಟಲೆಕ್ಚುವಲ್ ಶೀಟ್. ಅದರ ನಂತರ ಬರುವಂಥದ್ದು ಸ್ಪಿರಿಚುವಲ್ ಅಂದರೆ ಆನಂದಮಯ ಕೋಶ. ಆನಂದಮಯ ಕೋಶ ಅಂದರೆ ಅದು ಎವರ್ ಬ್ಲಿಸ್ ಶೀಟ್ ಅಂತ. ಬ್ಲಿಸ್ ಅಂದರೆ ನಮ್ಮ ಒಳಗೆ ಆನಂದ ಅನ್ನುವಂಥದ್ದು, ಹ್ಯಾಪಿನೆಸ್ ಅಥವಾ ಖುಷಿ ಅನ್ನುವಂಥದ್ದು ನಮ್ಮ ಒಳಗೇ ಇದೆ. ಅದನ್ನು ನಾವು ಎಕ್ಸ್ಟರ್ನಲ್ ಆಬ್ಜೆಕ್ಟ್ಸಲ್ಲಿ ಹುಡುಕ್ಲಿಕ್ಕೆ ಆಗೋದಿಲ್ಲ. ಹೊರಗಿರುವಂತಹ ಒಂದು ಟಿ ವಿ ಇರಬಹುದು, ನಮಗೆ ಇಷ್ಟ ಇರುವಂತಹ ಫುಡ್ ಇರಬಹುದು, ಯಾವುದೇ ಮ್ಯೂಸಿಕ್ ಇರಬಹುದು, ನಮ್ಮ ಕಣ್ಣಿಗೆ ಚಂದವಾಗಿ ಕಾಣುವಂಥ ಯಾವುದೇ ಇರ್ಬೋದು, ಆ ಎಲ್ಲ ಆಬ್ಜೆಕ್ಟ್ಗಳಿಂದ ನಮಗೆ ಆ ಆನಂದ ಅನ್ನುವಂಥದ್ದು ಸಿಗೋದಿಲ್ಲ. ಆನಂದ ಅಥವಾ ಖುಷಿ ಅನ್ನುವಂಥದ್ದು ನಮ್ಮ ಮನಸ್ಸಿನ ಒಳಗಡೆ ಇದೆ. ನಾವು ಅದನ್ನು ಯಾವ ರೀತಿಯಲ್ಲಿ ಪೋಷಿಸ್ತೇವೋ, ಯಾವ ರೀತಿಯಲ್ಲಿ ಅದನ್ನು ಕಂಡುಕೊಳ್ತೇವೋ, ಅದರಲ್ಲಿ ನಮ್ಮ ಲೈಫ್ ಲಾಂಗ್ ಹ್ಯಾಪಿನೆಸ್ನ ಒಂದು ಸೀಕ್ರೆಟ್ ಅಡಗಿದೆ ಅಂತ. ಅದು ಆನಂದಮಯ ಕೋಶ ಅನ್ನುವಂಥದ್ದು ಅಂದರೆ ಮನಸ್ಸಿಗಿಂತಲೂ ಸೂಕ್ಷ್ಮವಾಗಿರುವಂಥದ್ದು, ಅತ್ಯಂತ ಸೂಕ್ಷ್ಮವಾಗಿರುವಂಥದ್ದು, ಮತ್ತು ಅದು ಅತ್ಯಂತ ಅಂದರೆ ಎವರ್ ಬ್ಲಿಸ್, ಅಲ್ಲಿ ಹ್ಯಾಪಿನೆಸ್ ಬಿಟ್ಟರೆ ಬೇರೆ ಏನು ಇರೋದಿಲ್ಲ. ಆ ಒಂದು ಸ್ಟೇಟ್ ಅಥವಾ ಶೀಟ್. ಇಷ್ಟಿದ್ದಾವೆ 5 ಶೀಟ್ಸ್ ಆಫ್ ಎಕ್ಸಿಸ್ಟೆನ್ಸ್ ಅಂತ ಹೇಳ್ತಾರೆ. ಈ 5 ಕೋಶಗಳಲ್ಲಿ ಸಮಸ್ಯೆ ಅಥವಾ ಅನಾರೋಗ್ಯ ಕಾಡುವಂಥದ್ದು ಯಾವುದಕ್ಕೆ? ನೀವು ಅನ್ನಮಯ ಕೋಶ ಅಥವಾ ಫಿಸಿಕಲ್ ಬಾಡಿಗೆ ಅಂತ ಅಂದುಕೊಂಡ್ರೆ ಅದು ತಪ್ಪು. ಮುಖ್ಯವಾಗಿ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುವಂಥದ್ದು ಮನೋಮಯ ಕೋಶದಿಂದ, ಮನಸ್ಸಿನಿಂದ ಪ್ರಾಬ್ಲಮ್ಸ್ ಸ್ಟಾರ್ಟ್ ಆಗುವಂಥದ್ದು. ಯಾಕಂದರೆ ಹೊರಗಡೆ ಅನೇಕ ಜನರೊಟ್ಟಿಗೆ ನಾವು ಡೈಲಿ ಮಿಂಗಲ್ ಆಗ್ತೇವೆ. ಅನೇಕ ಜನರೊಟ್ಟಿಗೆ ನಾವು ಮಿಂಗಲ್ ಆದಾಗ ನಮಗೆ ತುಂಬ ಒಂದು ಆಸೆಗಳಿರಬಹುದು, ಅಥವಾ ಇಷ್ಟ ಆಗಿರುವಂಥದ್ದು, ಇಷ್ಟ ಆಗದೇ ಇರುವಂಥದ್ದು, ಜೆಲಸಿ, ಹೇಟ್ರೆಡ್ನೆಸ್ ಇರಬಹುದು, ತುಂಬ ಅಟ್ರಾಕ್ಷನ್ಗಳಿರಬಹುದು, ಅವೆಲ್ಲ ಕಾಣ್ತವೆ. ಅದು ಅಲ್ಲದೆ ವರ್ಲ್ಡ್ಲಿ ಆಬ್ಜೆಕ್ಟ್ಗಳು, ನಾನು ಆಗಲೇ ಹೇಳಿದ ಹಾಗೆ ಬೇರೆ ಬೇರೆ ರೀತಿಯ ಟಿ ವಿ ಅಂದರೆ ಮೂವಿಗಳಿರಬಹುದು, ಅಥವಾ ಬೇರೆ ಬೇರೆ ರೀತಿಯಾದಂತಹ ಆಹಾರಗಳಿರ್ಬೋದು, ಇವೆಲ್ಲ ಕೂಡ ನಮಗೆ ಡಿಸ್ಟ್ರಾಕ್ಷನ್ಗಳು, ಇವೆಲ್ಲ ಅಟ್ರಾಕ್ಷನ್ಗಳಿರಬಹುದು. ಅದು ಸಿಗದೇ ಇದ್ದಾಗ ದುಃಖ ಆಗ್ಬೋದು. ಈ ಒಂದು ಸ್ಟ್ರಾಂಗ್ ಲೈಕ್ಸ್ ಮತ್ತು ಡಿಸ್ಲೈಕ್ಸ್, ಈ ಎರಡೂ ಕೂಡ ಡೈಲೆಮಾಗಳಿದ್ದಾವಲ್ಲ, ಅವೆಲ್ಲ ಕೂಡ ನಮ್ಮ ಮನಸ್ಸಿನಲ್ಲಿ ಅದು ಡ್ಯಾಮೇಜ್ ಮಾಡುವಂಥದ್ದು, ಅಥವಾ ಮನಸ್ಸಿನಲ್ಲಿ ಅದು ಒಂದು ಇಂಪ್ರೆಷನ್ ಕ್ರಿಯೇಟ್ ಮಾಡ್ತವೆ. ನಾವು ಸಿಗಲಿಲ್ಲ, ಯಾವುದೇ ನಮಗೆ ಬೇಕಾದ ವಸ್ತು ಸಿಗಲಿಲ್ಲ, ಅಥವಾ ನಮ್ಮ ಬಾಸ್ ತುಂಬ ಟಾರ್ಚರ್ ಕೊಟ್ಟರು ನಮಗೆ, ಅಥವಾ ಏನಾದರೂ ಒಂದು ಸಮಸ್ಯೆ ಆದಾಗ ನಾವು ಮನಸ್ಸಿಗೆ ಅದನ್ನು ತುಂಬ ಹಚ್ಚಿಕೊಂಡೆ, ಡೀಪ್ ರೂಟೆಡ್ ಆಗಿ ಅಲ್ಲಿ ಮನಸ್ಸಿನಲ್ಲಿ ಪ್ರಾಬ್ಲಮ್ ಅನ್ನುವಂಥದ್ದು, ಟೆನ್ಷನ್ ಅಥವಾ ಅದನ್ನು ಸ್ಟ್ರೆಸ್ ಅಂತ ಈಗ ಕರೀತಾರೆ, ಅದು ಸ್ಟಾರ್ಟ್ ಆಗುವಂಥದ್ದು. ಆ ಸ್ಟ್ರೆಸ್ ಅನ್ನುವಂಥದ್ದು ಪ್ರಾಣಮಯ ಕೋಶಕ್ಕೆ ಬರ್ತದೆ. ಪ್ರಾಣಮಯ ಕೋಶದಲ್ಲಿ ಎಫೆಕ್ಟ್ ಮಾಡ್ತದೆ. ಯಾವ ರೀತಿಯಲ್ಲಿ? ಪ್ರಾಣ ಅನ್ನುವಂಥದ್ದು ಹರಿಯುವಂಥದ್ದು ನಾಡಿ ಅನ್ನುವಂತಹ ಒಂದು
ಪಾತ್ವೆಯಲ್ಲಿ, ನಾಡಿಗಳಲ್ಲಿ ಅದು ಸರಿಯಾಗಿ ಚಲಿಸೋದಿಲ್ಲ, ಸ್ಟೇಬಲ್ ಆಗಿರೋದಿಲ್ಲ. ನಾಡಿಗಳೆಲ್ಲ ಅದರ ರಿದಮ್ ಅನ್ನು ಕಳ್ಕೊಳ್ತವೆ. ಈ ಹೃದಯಕ್ಕೆ ಹೇಗೆ ಒಂದು ರಿದಮ್ ಇರ್ತದೋ, ನಿಮ್ಮ ಶ್ವಾಸಕ್ಕೆ ಯಾವ ರೀತಿಯಲ್ಲಿ ಉಚ್ಛ್ವಾಸ ಮತ್ತು ನಿಶ್ವಾಸ ಅನ್ನುವಂಥ ಒಂದು ರಿದಮ್ ಇರ್ತದೋ, ಹಾಗೆ ಪ್ರಾಣದ ಚಲನೆಗೆ ಕೂಡ ಒಂದು ರಿದಮ್ ಅನ್ನುವಂಥದ್ದು ಇರ್ತದೆ, ಆ ಒಂದು ಲಯ ಅನ್ನುವಂಥದ್ದು ಇರ್ತದೆ. ಆ ಲಯವನ್ನ ಕಳ್ಕೊಳ್ತದೆ ನಾಡಿ ಅನ್ನುವಂಥದ್ದು. ಮತ್ತು ಈ ಪ್ರಾಣ ಕೂಡ ಚಲನೆ ಏರುಪೇರಾಗ್ತದೆ. ಅಲ್ಲಿ ಸುಲಲಿತವಾಗಿ ಚಲನೆ ಆಗೋದಿಲ್ಲ. ಪ್ರಾಣದ ಚಲನೆ ಯಾವಾಗ ಮನಸ್ಸಲ್ಲಿ ಸ್ಟ್ರೆಸ್ ಆದಾಗ, ಈ ಪ್ರಾಣದ ಚಲನೆ ಮತ್ತು ನಾಡಿಗಳಲ್ಲಿ ಏರುಪೇರು ಉಂಟಾದಾಗ ಪ್ರಾಬ್ಲಮ್ ಕಾಣಿಸಿಕೊಳ್ಳೋದು ಫಿಸಿಕಲ್ ಬಾಡಿ, ಅನ್ನಮಯ ಕೋಶದಲ್ಲಿ ಅಥವಾ ನಮ್ಮ ದೇಹದಲ್ಲಿ ಸಿಂಪ್ಟಮ್ಗಳ ರೂಪದಲ್ಲಿ, ರೋಗ ಲಕ್ಷಣಗಳ ರೂಪದಲ್ಲಿ ಕಾಣಿಸಿಕೊಳ್ಳುವಂಥದ್ದು. ಹಾಗಾಗಿ ಇದು ನಮ್ಮ ಮನೋದೈಹಿಕ ಕಾಯಿಲೆಗಳು ಅಂತ ಕರೆಯಲ್ಪಡ್ತವೆ. ಮನಸ್ಸಿನಲ್ಲಿ ಉಂಟಾದಂತಹ ಒಂದು ಎಜಿಟೇಷನ್ಸ್, ಏರುಪೇರು ನಮ್ಮ ದೇಹದಲ್ಲಿ ರೋಗ ಲಕ್ಷಣಗಳಾಗಿ ಕಾಣಿಸಿಕೊಳ್ಳುವಂಥದ್ದು. ಹಾಗಾಗಿ ರೋಗದ ಮೂಲವೇ ಬೇರೆ, ರೋಗದ ಸ್ವರೂಪವೇ ಬೇರೆ, ರೋಗ ಕಾಣಿಸಿಕೊಳ್ಳುವಂಥದ್ದೇ ಬೇರೆ, ಅದರ ರೂಟ್ ಕಾಸೇ ಬೇರೆ ಇರ್ತದೆ. ಅದೇನು ಮಾಡ್ತದೆ, ನಮ್ಮ ದೇಹದಲ್ಲಿ ಅದು ಕಾಣಿಸಿಕೊಂಡಾಗ, ಮುಖ್ಯವಾಗಿ ಈ ಸ್ಟ್ರೆಸ್ ಆದಾಗ ನಮಗೆ ಹೆಚ್ಚು ಹಸಿವಾಗೋದಿಲ್ಲ. ಅದು ಹಂಗರ್ ಸೆಂಟರ್ಸ್ ಅನ್ನ ಬ್ರೈನಲ್ಲಿ ಅರೆಸ್ಟ್ ಮಾಡಿಬಿಡ್ತದೆ, ಹಸಿವು ಕಡಿಮೆ ಆಗ್ತದೆ. ಇನ್ನು ಕೆಲವರು ಏನು ಮಾಡ್ತಾರೆ, ಸ್ಟ್ರೆಸ್ ಆದಾಗ ಅದನ್ನು ಮರೀಲಿಕ್ಕೋಸ್ಕರ ಬೇಕಾದ್ದಕ್ಕಿಂತ ಜಾಸ್ತಿ ತಿಂತಾರೆ. ಇನ್ನು ಕೆಲವರು ತಿನ್ನೋದೇ ಇಲ್ಲ, ಹೌದಲ್ಲ? ಅದು ಆ ವ್ಯತ್ಯಾಸ ಆಗಿಬಿಡ್ತದೆ ತಿನ್ನೋದ್ರದ್ದೇ, ಅಥವಾ ಟೈಮಿಂಗ್ಸ್ ವ್ಯತ್ಯಾಸ ಆಗ್ತದೆ. ಈಗ ಹಸಿವಿಲ್ಲ, ಮತ್ತೆ ಮಾಡ್ತೇನೆ, ನಮಗೆ ಸ್ಟ್ರೆಸ್ ಆಗಿದೆ, ತುಂಬ ಟೆನ್ಷನ್ ಆಗಿದೆ ಅಂತ ಹೇಳಿ ಲೇಟ್ ಆಗಿ ತಿನ್ನುವಂಥದ್ದು. ಇವೆಲ್ಲ ಕೂಡ ಅಲ್ಲಿ ಜೀರ್ಣಕ್ರಿಯೆಯನ್ನು ಏರುಪೇರು ಮಾಡ್ತದೆ. ಆವಾಗ ಒಂದು ಅಜೀರ್ಣತ್ವ ಆಗ್ತದೆ, ಅಂದರೆ ಇಂಡೈಜೆಷನ್, ಜೀರ್ಣಕ್ರಿಯೆ ಸರಿಯಾಗಿ ಆಗೋದಿಲ್ಲ. ಇಲ್ಲ ಅತಿ ಜೀರ್ಣತ್ವ, ಜಾಸ್ತಿ ಡೈಜೆಸ್ಟ್ ಆಗುವಂಥದ್ದು, ಅಲ್ಲಿ ಅಂದರೆ ಆಸಿಡ್ಸ್, ಸ್ಟಮಕ್ನ ಆಸಿಡ್ ಸೆಕ್ರೇಷನ್ ಕೂಡ ಜಾಸ್ತಿ ಆಗುವಂಥದ್ದು ಅಥವಾ ಕಡಿಮೆ ಆಗುವಂಥದ್ದು. ಆ ಏರುಪೇರಿಂದಾಗಿ ಕೆಲವೊಮ್ಮೆ ಜಾಸ್ತಿ ಡೈಜೆಸ್ಟ್ ಆಗಿ ಹಸಿವು ಜಾಸ್ತಿ ಆಗ್ಬೋದು, ಅತಿ ಜೀರ್ಣತ್ವ ಅಂತ ಹೇಳ್ತಾರೆ. ಡೈಜೆಸ್ಟಿವ್ ಫೈರ್ ಅಂದರೆ ಜಾಸ್ತಿ ಆಗುವಂಥದ್ದು. ಅಥವಾ ಕುಜೀರ್ಣತ್ವ ಅಂದರೆ ರಾಂಗ್ ಡೈಜೆಷನ್. ನೀವು ಎಷ್ಟೇ ಹೆಲ್ದಿ ಫುಡ್ ತಗೊಳ್ಳಿ, ಎಷ್ಟೇ ನ್ಯೂಟ್ರಿಷಿಯಸ್ ಫುಡ್ ತಗೊಳ್ಳಿ, ಅದು ಕರೆಕ್ಟಾಗಿ ಅದರ ಕಂಪ್ಲೀಟ್ ಬೆನಿಫಿಟ್ ನಿಮಗೆ ಸಿಗೋದಿಲ್ಲ. ಬಯೋಲಾಜಿಕಲ್ ಎಂಡ್ ಪ್ರಾಡಕ್ಟ್ ವಿಷ ಆಗಿರ್ತದೆ, ಅಥವಾ ಜೀರ್ಣ ಸರಿಯಾಗಿ ಆಗದಿದ್ರೆ ಅಲ್ಲಿ ಉಳಿದಿರುವಂತಹ ಆಹಾರವೇ ನಿಮಗೆ ಸಮಸ್ಯೆಯನ್ನು ತಂದೊಡಬಹುದು. ಮುಖ್ಯವಾಗಿ ಫಸ್ಟ್ ಎಫೆಕ್ಟ್ ಆಗುವಂಥದ್ದು ನಮ್ಮ ಜೀರ್ಣಾಂಗ ವ್ಯೂಹಕ್ಕೆ, ಡೈಜೆಸ್ಟಿವ್ ಸಿಸ್ಟಮ್ ಫಸ್ಟಿಗೆ ಎಫೆಕ್ಟ್ ಆಗುವಂಥದ್ದು. ಅಲ್ಲಿ ಹೊಟ್ಟೆ ಸಮಸ್ಯೆ ಸ್ಟಾರ್ಟ್ ಆಯಿತು ಅಂತ ಅಂದರೆ ಬೇರೆ ಎಲ್ಲ ಸಿಸ್ಟಮ್ಗಳಿಗೂ ಅದು ಹರಡ್ತದೆ. ಒಂದು ಸಿಸ್ಟಮ್ ದೇಹದಲ್ಲಿ ಸರಿ ಇಲ್ಲ ಅಂತ ಆದರೆ ಎಲ್ಲ ಸಿಸ್ಟಮ್ಗಳು ಕೂಡ ಕಾರ್ಯದಕ್ಷತೆಯಲ್ಲಿ ಕಡಿಮೆ ಆಗ್ತಾ ಬರ್ತದೆ, ಏರುಪೇರು ಆಗ್ತದೆ. ಹಾಗಾಗಿ ನಾವು ಟ್ರೀಟ್ಮೆಂಟ್ ಕೊಡುವಂಥದ್ದು ದೇಹಕ್ಕಲ್ಲ, ಮನಸ್ಸಿಗೆ ನಾವು ಟ್ರೀಟ್ಮೆಂಟನ್ನು ಕೊಡಬೇಕನ್ನುವಂಥದ್ದು ನಾವಿಲ್ಲಿ ಹೇಳಬೇಕಾದ್ದು. ಅಂದರೆ ಈ ಯೋಗ ಮತ್ತು ಪ್ರಕೃತಿ ಚಿಕಿತ್ಸೆಯಲ್ಲಿ ಅದು ಬರೀ ಒಂದು ದೇಹಕ್ಕೆ ಸಿಂಪ್ಟಮನ್ನು ಸಪ್ರೆಸ್ ಮಾಡಲಿಕ್ಕೆ, ರೋಗ ಲಕ್ಷಣಗಳನ್ನು ಅಡಗಿಸ್ಲಿಕ್ಕೆ ಕೊಡುವಂಥದ್ದಲ್ಲ. ಮಾಡರ್ನ್ ಮೆಡಿಸಿನಲ್ಲಾದರೆ ಸಿಂಪ್ಟಮನ್ನು ನೀವು ಸಪ್ರೆಸ್ ಮಾಡಲಿಕ್ಕೋಸ್ಕರ ಮೆಡಿಸಿನ್ ಕೊಡ್ತಾರೆ. ಓಕೆ, ನಿಮಗೆ ಆಸಿಡಿಟಿ ಉಂಟಾ, ಸರಿ, ನಿಮಗೆ ಈ ಟ್ಯಾಬ್ಲೆಟ್ ಕೊಡ್ತೇನೆ. ಅಥವಾ ನಿಮಗೆ ಹೆಡ್ಏಕ್ ಇದೆಯಾ, ಸರಿ, ಈ ಟ್ಯಾಬ್ಲೆಟ್ ಕೊಡ್ತೇನೆ. ಈಗ ಸೈಕೋಸೊಮ್ಯಾಟಿಕ್ ಡಿಸೀಸಸ್ ಅಂದರೆ ಬರೀ ನಿಮಗೆ ಸಿಂಪಲ್ ಆಗಿರುವಂತಹ ಪ್ರಾಬ್ಲಮ್ಗಳಲ್ಲ. ಡಯಾಬಿಟಿಸ್ ಇರಬಹುದು, ಅದು ಪ್ಯೂರ್ಲಿ ಸೈಕೋಸೊಮ್ಯಾಟಿಕ್, ಮನೋದೈಹಿಕ ರೋಗ. ಅದನ್ನು ರಕ್ತದಲ್ಲಿ ಸಕ್ಕರೆ ಅಂಶ ಕಡಿಮೆ ಮಾಡಲಿಕ್ಕೆ ಮಾತ್ರೆ ಕೊಡ್ತಾರೆ. ಅದು ಯಾಕೆ ಬಂತು, ಅದನ್ನು ಯಾವ ರೀತಿಯಲ್ಲಿ ಅದರ ರೂಟ್ ಕಾಸನ್ನು ನೀವು ತೆಗಿಬಹುದು ಅನ್ನುವಂಥದ್ದನ್ನು ಯೋಚನೆ ಮಾಡೋದಿಲ್ಲ. ಹೈ ಬಿ ಪಿ ಬಂದರೆ, ಹೈಪರ್ ಟೆನ್ಷನ್ ಇದ್ದರೆ ಅದಕ್ಕೆ ಅದನ್ನು ಮಾತ್ರೆ ಹಾಕ್ಕೊಂಡ್ರೆ ಅಲ್ಲಿ ಬಿ ಪಿ ನಾರ್ಮಲ್ ಬರ್ಬೋದು, ಮೆಷಿನಲ್ಲಿ ನೋಡಿದಾಗ ಬಿ ಪಿ ನಾರ್ಮಲ್ ಕಾಣ್ಬೋದು, ಆದರೆ ಅದರ ರೂಟ್ ಕಾಸ್ ಹೋಯ್ತಾ, ರಿಮೂವ್ ಆಯ್ತಾ, ಅದರ ಮೂಲ ಏನಿದೆ ಅದು ಸರಿ ಆಯ್ತಾ, ಇಲ್ಲ, ಆಗಿಲ್ಲ. ಹಾಗೆಯೇ ಬ್ರೋಂಕಿಯಲ್ ಆಸ್ತಮಾ ಇರಬಹುದು, ಅದು ಕೂಡ ಸ್ಟ್ರೆಸ್ ಆದಾಗ ಜಾಸ್ತಿ ಅನಿಸುವಂಥದ್ದು, ಅದಕ್ಕೆ ಕೂಡ ಮಾತ್ರೆಗಳು. ಇನ್ನು ಚರ್ಮದ ಪ್ರಾಬ್ಲಮ್ಗಳು, ಕೆಲವು ಸೋರಿಯಾಸಿಸ್ ಇರಬಹುದು, ಎಕ್ಸಿಮಾ ರ್ಯಾಷಸ್ ಇರಬಹುದು, ಅವೆಲ್ಲ ಸ್ಟ್ರೆಸ್, ಟೆನ್ಷನ್ ಜಾಸ್ತಿ ಆದಾಗ ಜಾಸ್ತಿ ಕಾಣಿಸಿಕೊಳ್ತದೆ. ನೀವು ಕೇಳಿ ಪೇಷಂಟ್ಸ್ ಹತ್ರ ಬೇಕಿದ್ರೆ, ಟೆನ್ಷನ್ ಆದಾಗ ಜಾಸ್ತಿ ಆಗುವಂಥದ್ದು ಅಟ್ಯಾಕ್ಗಳು. ಅದನ್ನೆಲ್ಲ ಸಪ್ರೆಸ್ ಮಾಡಲಿಕ್ಕೆ ನೀವು ಮೆಡಿಸಿನ್ ಕೊಡೋದಕ್ಕಿಂತ ನೀವು ಈ ಎಲ್ಲ ಕೋಶಗಳನ್ನು ಟ್ರೀಟ್ ಮಾಡ್ತಾ ಬರಬೇಕು. ಮುಖ್ಯವಾಗಿ ಅನ್ನಮಯ ಕೋಶದಿಂದ ಮಾತ್ರ ಅಲ್ಲ, ಮನಸ್ಸಿನಿಂದ ನೀವು ಟ್ರೀಟ್ ಮಾಡಬೇಕು. ಎಲ್ಲಿಂದ ಸ್ಟಾರ್ಟ್ ಆಯಿತೋ ಅಲ್ಲಿ ಮುಖ್ಯವಾದಂತಹ ಥೆರಪಿ ಬೇಕು, ಟ್ರೀಟ್ಮೆಂಟ್ ಬೇಕು. ಹಾಗಿದ್ದಾಗ ಸಮಸ್ಯೆಗಳು ಗುಣ ಆಗ್ತಾ ಬರ್ತವೆ. ಇನ್ನು ಪ್ರತಿಯೊಂದು ಕೋಶಕ್ಕೆ ಕೂಡ ಯಾವ ರೀತಿಯಲ್ಲಿ ಟ್ರೀಟ್ಮೆಂಟ್ ಕೊಡಬಹುದು ಮತ್ತು ನಿಮ್ಮನ್ನ ಕಂಪ್ಲೀಟ್ ಆಗಿ ಆರೋಗ್ಯವಂತರನ್ನಾಗಿ ಮಾಡ್ಬೋದು ಅನ್ನುವಂಥದ್ದನ್ನು ಮುಂದಿನ ಸಂಚಿಕೆಯಲ್ಲಿ ನಾನು ವಿವರಿಸ್ತಾ ಹೋಗ್ತೇನೆ. ಅಲ್ಲಿ ತನಕ ನಮಸ್ಕಾರ.